ನಿನ್ನೆ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತಾಡಿದ್ರು. ಒಂದಷ್ಟು ಸೂಚನೆಗಳನ್ನ ಅವರ ಮಾತಲ್ಲಿ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಅದರ ನಂತರದಲ್ಲಿ ಪ್ರತೀಕಾರ ಯಾವಾಗ ಅನ್ನುವಂತ ಒಂದಷ್ಟು ಪ್ರಶ್ನೆ, ಆ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂತ ಒಂದಷ್ಟು ಸೂಚನೆಗಳು ಕೂಡ ಸಿಗ್ತಾ ಇದೆ. ಕೆಂಪುಕೋಟೆ ಸ್ಫೋಟದ ಪ್ರತೀಕಾರದ ಆತಂಕ ಈಗ ಪಾಕಿಸ್ತಾನವನ್ನ ಹಾಗಾದ್ರೆ ಕಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಹೌದು ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದಷ್ಟು ಸಿದ್ಧತೆಗಳಿದೆಯಲ್ಲ, ಅದೆಲ್ಲವೂ ಕೂಡ ಅದೇ ರೀತಿಯಲ್ಲಿ ಕಾಣಿಸ್ತಾ ಇದೆ. ಉಗ್ರ ರಾಷ್ಟ್ರ ಪಾಕ್ನಲ್ಲಿ ಈಗ ನೋಟಾಮ್ ಘೋಷಣೆ ಮಾಡಿದ್ದಾರೆ. ಶತ್ರು ರಾಷ್ಟ್ರಕ್ಕೆ ಎಲ್ಲಾದ್ರೂ ಭಯ ಕಾಡ್ತಾ ಇದೆಯಾ, ಆತಂಕ ಕಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಹೌದು ಅಂತ ಹೇಳ್ತಾ ಇದೆ ಒಂದಷ್ಟು ವಿಚಾರಗಳು. ದೆಹಲಿ ಸ್ಫೋಟದ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಒಂದಷ್ಟು ಅಲರ್ಟ್ ಆಗಿದ್ದಾರೆ. ನೋಟಾಮ್ ಘೋಷಣೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ವಾಯುಸೇನೆ, ನೌಕಾಪಡೆ ಎಲ್ಲವೂ ಕೂಡ ಅಲರ್ಟ್ ಆಗಿದೆ. ದೆಹಲಿ ಸ್ಫೋಟದ ಬೆನ್ನಲ್ಲೇ ಅಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ವಾಯುಸೇನೆ, ನೌಕಾಪಡೆ ಎಲ್ಲವೂ ಕೂಡ ಸದ್ಯಕ್ಕೆ ಅಲರ್ಟ್ ಆಗಿರೋದು. ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗ ಅಲ್ಲಿ ರೆಡ್ ಅಲರ್ಟ್, ಅದರ ಜೊತೆಯಲ್ಲಿ ಒಂದಷ್ಟು ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ವಾಯುಸೇನೆ ಆಗಿರಬಹುದು, ಅದರ ಜೊತೆಯಲ್ಲಿ ನೌಕಾಸೇನೆ, ಎರಡೂ ಕಡೆಗಳಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನಿನ್ನೆ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತಾಡಿದ್ರು. ಒಂದಷ್ಟು ಸೂಚನೆಗಳನ್ನ ಅವರ ಮಾತಲ್ಲಿ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಅದರ ನಂತರದಲ್ಲಿ ಪ್ರತೀಕಾರ ಯಾವಾಗ ಅನ್ನುವಂತ ಒಂದಷ್ಟು ಪ್ರಶ್ನೆ, ಆ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂತ ಒಂದಷ್ಟು ಸೂಚನೆಗಳು ಕೂಡ ಸಿಗ್ತಾ ಇದೆ. ಕೆಂಪುಕೋಟೆ ಸ್ಫೋಟದ ಪ್ರತೀಕಾರದ ಆತಂಕ ಈಗ ಪಾಕಿಸ್ತಾನವನ್ನ ಹಾಗಾದ್ರೆ ಕಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಹೌದು ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದಷ್ಟು ಸಿದ್ಧತೆಗಳಿದೆಯಲ್ಲ, ಅದೆಲ್ಲವೂ ಕೂಡ ಅದೇ ರೀತಿಯಲ್ಲಿ ಕಾಣಿಸ್ತಾ ಇದೆ. ಉಗ್ರ ರಾಷ್ಟ್ರ ಪಾಕ್ನಲ್ಲಿ ಈಗ ನೋಟಾಮ್ ಘೋಷಣೆ ಮಾಡಿದ್ದಾರೆ. ಶತ್ರು ರಾಷ್ಟ್ರಕ್ಕೆ ಎಲ್ಲಾದ್ರೂ ಭಯ ಕಾಡ್ತಾ ಇದೆಯಾ, ಆತಂಕ ಕಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಹೌದು ಅಂತ ಹೇಳ್ತಾ ಇದೆ ಒಂದಷ್ಟು ವಿಚಾರಗಳು. ದೆಹಲಿ ಸ್ಫೋಟದ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಒಂದಷ್ಟು ಅಲರ್ಟ್ ಆಗಿದ್ದಾರೆ. ನೋಟಾಮ್ ಘೋಷಣೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ವಾಯುಸೇನೆ, ನೌಕಾಪಡೆ ಎಲ್ಲವೂ ಕೂಡ ಅಲರ್ಟ್ ಆಗಿದೆ. ದೆಹಲಿ ಸ್ಫೋಟದ ಬೆನ್ನಲ್ಲೇ ಅಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ವಾಯುಸೇನೆ, ನೌಕಾಪಡೆ ಎಲ್ಲವೂ ಕೂಡ ಸದ್ಯಕ್ಕೆ ಅಲರ್ಟ್ ಆಗಿರೋದು. ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗ ಅಲ್ಲಿ ರೆಡ್ ಅಲರ್ಟ್, ಅದರ ಜೊತೆಯಲ್ಲಿ ಒಂದಷ್ಟು ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ವಾಯುಸೇನೆ ಆಗಿರಬಹುದು, ಅದರ ಜೊತೆಯಲ್ಲಿ ನೌಕಾಸೇನೆ, ಎರಡೂ ಕಡೆಗಳಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನಿನ್ನೆ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತಾಡಿದ್ರು. ಒಂದಷ್ಟು ಸೂಚನೆಗಳನ್ನ ಅವರ ಮಾತಲ್ಲಿ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಅದರ ನಂತರದಲ್ಲಿ ಪ್ರತೀಕಾರ ಯಾವಾಗ ಅನ್ನುವಂತ ಒಂದಷ್ಟು ಪ್ರಶ್ನೆ, ಆ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂತ ಒಂದಷ್ಟು ಸೂಚನೆಗಳು ಕೂಡ ಸಿಗ್ತಾ ಇದೆ. ಕೆಂಪುಕೋಟೆ ಸ್ಫೋಟದ ಪ್ರತೀಕಾರದ ಆತಂಕ ಈಗ ಪಾಕಿಸ್ತಾನವನ್ನ ಹಾಗಾದ್ರೆ ಕಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಹೌದು ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದಷ್ಟು ಸಿದ್ಧತೆಗಳಿದೆಯಲ್ಲ, ಅದೆಲ್ಲವೂ ಕೂಡ ಅದೇ ರೀತಿಯಲ್ಲಿ ಕಾಣಿಸ್ತಾ ಇದೆ. ಉಗ್ರ ರಾಷ್ಟ್ರ ಪಾಕ್ನಲ್ಲಿ ಈಗ ನೋಟಾಮ್ ಘೋಷಣೆ ಮಾಡಿದ್ದಾರೆ. ಶತ್ರು ರಾಷ್ಟ್ರಕ್ಕೆ ಎಲ್ಲಾದ್ರೂ ಭಯ ಕಾಡ್ತಾ ಇದೆಯಾ, ಆತಂಕ ಕಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಹೌದು ಅಂತ ಹೇಳ್ತಾ ಇದೆ ಒಂದಷ್ಟು ವಿಚಾರಗಳು. ದೆಹಲಿ ಸ್ಫೋಟದ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಒಂದಷ್ಟು ಅಲರ್ಟ್ ಆಗಿದ್ದಾರೆ. ನೋಟಾಮ್ ಘೋಷಣೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ವಾಯುಸೇನೆ, ನೌಕಾಪಡೆ ಎಲ್ಲವೂ ಕೂಡ ಅಲರ್ಟ್ ಆಗಿದೆ. ದೆಹಲಿ ಸ್ಫೋಟದ ಬೆನ್ನಲ್ಲೇ ಅಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ವಾಯುಸೇನೆ, ನೌಕಾಪಡೆ ಎಲ್ಲವೂ ಕೂಡ ಸದ್ಯಕ್ಕೆ ಅಲರ್ಟ್ ಆಗಿರೋದು. ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗ ಅಲ್ಲಿ ರೆಡ್ ಅಲರ್ಟ್, ಅದರ ಜೊತೆಯಲ್ಲಿ ಒಂದಷ್ಟು ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ವಾಯುಸೇನೆ ಆಗಿರಬಹುದು, ಅದರ ಜೊತೆಯಲ್ಲಿ ನೌಕಾಸೇನೆ, ಎರಡೂ ಕಡೆಗಳಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ.
ನಿನ್ನೆ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತಾಡಿದ್ರು. ಒಂದಷ್ಟು ಸೂಚನೆಗಳನ್ನ ಅವರ ಮಾತಲ್ಲಿ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಅದರ ನಂತರದಲ್ಲಿ ಪ್ರತೀಕಾರ ಯಾವಾಗ ಅನ್ನುವಂತ ಒಂದಷ್ಟು ಪ್ರಶ್ನೆ, ಆ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂತ ಒಂದಷ್ಟು ಸೂಚನೆಗಳು ಕೂಡ ಸಿಗ್ತಾ ಇದೆ. ಕೆಂಪುಕೋಟೆ ಸ್ಫೋಟದ ಪ್ರತೀಕಾರದ ಆತಂಕ ಈಗ ಪಾಕಿಸ್ತಾನವನ್ನ ಹಾಗಾದ್ರೆ ಕಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಹೌದು ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದಷ್ಟು ಸಿದ್ಧತೆಗಳಿದೆಯಲ್ಲ, ಅದೆಲ್ಲವೂ ಕೂಡ ಅದೇ ರೀತಿಯಲ್ಲಿ ಕಾಣಿಸ್ತಾ ಇದೆ. ಉಗ್ರ ರಾಷ್ಟ್ರ ಪಾಕ್ನಲ್ಲಿ ಈಗ ನೋಟಾಮ್ ಘೋಷಣೆ ಮಾಡಿದ್ದಾರೆ. ಶತ್ರು ರಾಷ್ಟ್ರಕ್ಕೆ ಎಲ್ಲಾದರೂ ಭಯ ಕಾಡ್ತಾ ಇದೆಯಾ, ಆತಂಕ ಕಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಹೌದು ಅಂತ ಹೇಳ್ತಾ ಇದೆ ಒಂದಷ್ಟು ವಿಚಾರಗಳು. ದೆಹಲಿ ಸ್ಫೋಟದ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಒಂದಷ್ಟು ಅಲರ್ಟ್ ಆಗಿದ್ದಾರೆ. ನೋಟಾಮ್ ಘೋಷಣೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ವಾಯುಸೇನೆ, ನೌಕಾಪಡೆ ಎಲ್ಲವೂ ಕೂಡ ಅಲರ್ಟ್ ಆಗಿದೆ. ದೆಹಲಿ ಸ್ಫೋಟದ ಬೆನ್ನಲ್ಲೇ ಅಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ವಾಯುಸೇನೆ, ನೌಕಾಪಡೆ ಎಲ್ಲವೂ ಕೂಡ ಸದ್ಯಕ್ಕೆ ಅಲರ್ಟ್ ಆಗಿರೋದು. ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗ ಅಲ್ಲಿ ರೆಡ್ ಅಲರ್ಟ್, ಅದರ ಜೊತೆಯಲ್ಲಿ ಒಂದಷ್ಟು ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ವಾಯುಸೇನೆ ಆಗಿರಬಹುದು, ಅದರ ಜೊತೆಯಲ್ಲಿ ನೌಕಾಸೇನೆ, ಎರಡೂ ಕಡೆಗಳಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನಿನ್ನೆ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತಾಡಿದ್ರು. ಒಂದಷ್ಟು ಸೂಚನೆಗಳನ್ನ ಅವರ ಮಾತಲ್ಲಿ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಅದರ ನಂತರದಲ್ಲಿ ಪ್ರತೀಕಾರ ಯಾವಾಗ ಅನ್ನುವಂತ ಒಂದಷ್ಟು ಪ್ರಶ್ನೆ, ಆ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂತ ಒಂದಷ್ಟು ಸೂಚನೆಗಳು ಕೂಡ ಸಿಗ್ತಾ ಇದೆ. ಕೆಂಪುಕೋಟೆ ಸ್ಫೋಟದ ಪ್ರತೀಕಾರದ ಆತಂಕ ಈಗ ಪಾಕಿಸ್ತಾನವನ್ನ ಹಾಗಾದ್ರೆ ಕಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಹೌದು ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದಷ್ಟು ಸಿದ್ಧತೆಗಳಿದೆಯಲ್ಲ, ಅದೆಲ್ಲವೂ ಕೂಡ ಅದೇ ರೀತಿಯಲ್ಲಿ ಕಾಣಿಸ್ತಾ ಇದೆ. ಉಗ್ರ ರಾಷ್ಟ್ರ ಪಾಕ್ನಲ್ಲಿ ಈಗ ನೋಟಾಮ್ ಘೋಷಣೆ ಮಾಡಿದ್ದಾರೆ. ಶತ್ರು ರಾಷ್ಟ್ರಕ್ಕೆ ಎಲ್ಲಾದರೂ ಭಯ ಕಾಡ್ತಾ ಇದೆಯಾ, ಆತಂಕ ಕಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಹೌದು ಅಂತ ಹೇಳ್ತಾ ಇದೆ ಒಂದಷ್ಟು ವಿಚಾರಗಳು. ದೆಹಲಿ ಸ್ಫೋಟದ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಒಂದಷ್ಟು ಅಲರ್ಟ್ ಆಗಿದ್ದಾರೆ. ನೋಟಾಮ್ ಘೋಷಣೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ವಾಯುಸೇನೆ, ನೌಕಾಪಡೆ ಎಲ್ಲವೂ ಕೂಡ ಅಲರ್ಟ್ ಆಗಿದೆ. ದೆಹಲಿ ಸ್ಫೋಟದ ಬೆನ್ನಲ್ಲೇ ಅಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ವಾಯುಸೇನೆ, ನೌಕಾಪಡೆ ಎಲ್ಲವೂ ಕೂಡ ಸದ್ಯಕ್ಕೆ ಅಲರ್ಟ್ ಆಗಿರೋದು. ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗ ಅಲ್ಲಿ ರೆಡ್ ಅಲರ್ಟ್, ಅದರ ಜೊತೆಯಲ್ಲಿ ಒಂದಷ್ಟು ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ವಾಯುಸೇನೆ ಆಗಿರಬಹುದು, ಅದರ ಜೊತೆಯಲ್ಲಿ ನೌಕಾಸೇನೆ, ಎರಡೂ ಕಡೆಗಳಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ.